ಹಾಯ್ ಶಿವಾನಿ ಅವರ. ಹಾಯ್. ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ. ನನ್ನ ಮಾತನ್ನು ಕೇಳಿಸ್ಕೊಳ್ಳ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಂದ ನೋಡ್ತಿದ್ದೀರಲ್ಲ, ಏನದು? ಇದು ಹೂ. ಇದು ನಾಕರ್ಣಿಕ ಪುಷ್ಪ ಅಲ್ವಾ? ನಿನ್ ಫೇವ್ರೆಟ್ ಹೂವಾ? ಇದು ಅಷ್ಟು ಸುಲಭವಾಗಿ ಸಿಗೋ ಪುಷ್ಪ ಅಲ್ಲ. ತ್ರಿಶೂಲ್ ತಂದು ಕೊಟ್ರು. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೇಳು, ಏನು ವಿಷಯ? ಯಜಮಾನ್ರೆ, ಅಮೃತ ಇಲ್ಲಿ ಗೊತ್ತಾ? ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಊರಿಗೆ ಹೋಗಿರ್ಬೇಕು. ಅಮೃತ ಊರಿಗೆ ಹೋಗಿದಾರಾ? ನಿಜ ಹೇಳಿ. ಇವನು ಯಾಕೆ ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ? ಇವನ್ಗೇನಾದ್ರೂ ಸತ್ಯ ಗೊತ್ತಾಗೋಯ್ತಾ? ಯಜಮಾನ್ರೆ ಹೇಳಿ ಯಜಮಾನ್ರೆ, ಅಮೃತ ಯಾರು ಅಂತ ಗೊತ್ತಾ? ಎಷ್ಟು ಸರಿ ಹೇಳ್ಬೇಕು? ಅವಳು ನನ್ನ ಸ್ನೇಹಿತನ ಮಗಳು ಅಂತ ಅವತ್ತು ಮನೆಯವ್ರ ಮುಂದೆಲ್ಲ ಹೇಳಿಲ್ವಾ? ಹೇಳಿದ್ರಿ, ಆದ್ರೆ ನಿಜವಾಗ್ಲೂ ನಿಮ್ ಸ್ನೇಹಿತರ ಮಗಳೇನಾ? ಹೌದು. ಯಾಕೆ ಪ್ರಶ್ನೆ ಕೇಳ್ತಾ ಇದೀಯಾ? ಯಜಮಾನ್ರೆ, ಇವತ್ತು ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಲೇಬೇಕು. ಉತ್ತರನ ಅವನಿಗೆಲ್ಲ ಗೊತ್ತಾಗೋಗಿದೆ ಅನ್ಸುತ್ತೆ. ಏನ್ ಪ್ರಶ್ನೆ ಕೇಳ್ತಾನೋ ಇವಾಗ? ಏನ್ ಮಾಡ್ಲಿ? ಯಜಮಾನ್ರೆ ನಿಜ ಹೇಳಿ, ಅಮೃತನ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಅವ್ಳು ಯಾರು ಅನ್ನೋದೇ ನಿಮ್ಗೆ ಗೊತ್ತಿಲ್ವಾ? ಯಾಕೆ ಹೀಗೆ ಕೇಳ್ತಾ ಇದೀಯಾ? ಯಾಕಂದ್ರೆ ಯಜಮಾನ್ರೆ, ಅವಳು ಸಾಮಾನ್ಯ ಮನುಷ್ಯಲೇ ಅಲ್ಲ. ಅವಳು ನಾಗಲೋಕದಿಂದ ಬಂದಿರೋ ಇಚ್ಛಾಧಾರಿ ನಾಗಿಣಿ. ಇದು ನಿಮ್ಗೆ ಗೊತ್ತಿಲ್ವಾ? ನಿನಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಯಜಮಾನ್ರೆ. ಅವಳು ಹಾವಾಗ ಬದಲಾಗಿದ್ದಲ್ದೆ ನನ್ನ ಜೊತೆ ಮಾತಾಡಿದ್ಲು. ಅವಳು ನಾಗಿಣಿ ಅಂತ ಒಪ್ಕೊಂಡ್ಲು. ನಿನ್ ಜೊತೆ ಮಾತಾಡಲ್ಲ? ಏನ್ ಹೇಳಿದ್ಲು? ಅಷ್ಟೇ ಹೇಳಿದೆ ಯಜಮಾನ್ರೆ. ಸರಿಯಾಗಿ ಜ್ಞಾಪಿಸ್ಕೋ ತ್ರಿಶೂಲ್. ಅವಳು ಏನಾದ್ರು ನಿನ್ನ ಹತ್ರ ಮಾತಾಡಿರ್ತಾಳೆ, ಜ್ಞಾಪಿಸ್ಕೋ. ನನ್ನ ಶಿವಾನಿ ಬಗ್ಗೆ ಹೇಳೋದನ್ನ ಯಜಮಾನ್ರಿಗೆ ಹೇಳಕ್ಕಾಗೋದಿಲ್ಲ. 300 ವಿಷಯ ಗೊತ್ತಾದ್ರೆ ವಿಷಯ ಸುಳ್ಳಾಗತ್ತೆ ಅಂತ ಅಮೃತ ಹೇಳಿದ್ದಾರೆ. ಇಲ್ಲ, ನಾನು ಹೇಳೋದಿಲ್ಲ. ನೆನ್ಪಾಯ್ತಾ ತ್ರಿಶೂಲ್? ಇಲ್ಲ ಯಜಮಾನ್ರೆ, ನನಗೇನು ನೆನಪಾಗ್ತಲ್ಲ. ಸ್ವಲ್ಪ ಟ್ರೈ ಮಾಡು, ಏನಾದ್ರು ಜ್ಞಾಪಕ ಬರುತ್ತೆ. ಏನು ಇಲ್ಲ ಅಂತ ಹೇಳಿದ್ನಲ್ಲ ಯಜಮಾನ್ರೆ. ಯಾಕೆ ಒತ್ತಿ ಒತ್ತಿ ಕೇಳ್ತಾ ಇದ್ದೀರಾ? ಏನಿಲ್ಲಪ್ಪ, ಸುಮ್ಮನೆ ಕೇಳಿದೆ. ಅವಳು ಇಚ್ಛಾಧಾರಿ ನಾಗಿಣಿ ಅಂತ ಹೇಳಿದೆಯಲ್ಲ, ಅವಳ ಬಗ್ಗೆ ಸ್ವಲ್ಪ ಗೊತ್ತಾದ್ರೆ ನಾವೊಂದು ಸ್ವಲ್ಪ ಎಚ್ಚರದಿಂದ ಇರ್ಬೋದು ಅಂತ. ಆ ಥರ ಏನು ಮಾತಾಡಿಲ್ಲ ಯಜಮಾನ್ರೆ. ಹೌದು, ನೀನ್ ಅಲ್ಲಿಗೆ ಹೇಗೆ ಹೋದೆ? ನೀನ್ ಯಾರು ಕರ್ಕೊಂಡು ಹೋದ್ರು? ಅದೇನಾದ್ರು ನೆನಪಿದ್ಯಾ? ತುಂಬಾ ಜ್ಞಾಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಯಜಮಾನ್ರೆ, ಆದ್ರೆ ಏನು ನೆನಪಿಗೆ ಬರ್ತಾ ಇಲ್ಲ. ಟ್ರೈ ಮಾಡು, ಜ್ಞಾಪಕ ಬರ್ಬೋದು. ಇಲ್ಲ, ನೆನಪಾಗ್ತಿಲ್ಲ ಯಜಮಾನ್ರೆ. ಹಬ್ಬ, ಇವನಿಗೆ ನಾನು ಕರ್ಕೊಂಡು ಹೋಗಿದ್ದು ಯಾವುದೂ ನೆನಪಿಲ್ಲ. ಅವನಿಗೆ ಗೊತ್ತಿರೋದು ಅಮೃತನ ಬಗ್ಗೆ ಮಾತ್ರ. ಅಂದ್ರೆ ಗುರುಗಳೇ ಅವನಿಗೆಲ್ಲ ಮರೆಸಿರ್ಬೇಕು. ತ್ರಿಶೂಲ್, ನೀನು ಈ ವಿಷಯ ನನಗೆ ಹೇಳಿದ್ರೆ ಒಳ್ಳೇದಾಯ್ತು. ಮನೆಯವ್ರಿಗೆ ಯಾರಿಗೂ ಗೊತ್ತಾಗದ್ ಬೇಡ. ಸುಮ್ಮನೆ ಗಾಬರಿ ಆಗ್ತಾರೆ. ನಮ್ಮಿಬ್ಬರಲ್ಲೇ ಈ ವಿಷಯ ನಿಂತೋಗಿ. ಸರಿ ಯಜಮಾನ್ರೆ, ನಾನು ಬರ್ತೀನಿ. ಅಮೃತ ಇವನ್ಗೇನು ಹೇಳದೆ ಸತ್ತಿದ್ದು ಒಳ್ಳೇದೇ ಆಯ್ತು. ಆದ್ರೆ ಅಮೃತ ತ್ರಿಶೂಲೆ ಆದಿಶೇಷನ ತೋರಿಸ್ತಾನೆ ಅಂದಿದ್ಲು. ಅವಳು ಇವನ್ಗೇನು ಹೇಳೇ ಇಲ್ಲ. ಮತ್ತೆ ಇವನ್ ಹೇಗೆ ಆದಿಶೇಷನ್ ತೋರಿಸ್ತಾನೆ? ಆದಿಶೇಷ ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ನಾನು ಇವನ್ನ ಕ್ಷಣ ಕ್ಷಣಕ್ಕೂ ಹಿಂಬಾಲಿಸ್ಬೇಕು. ಯಾರಿರ್ಬೋದು ಆದಿಶೇಷ? ಓಂ ಭೀಂ ರಾಂ ಹಟ್ ಹಟ್ ಸ್ವಾಹ. ರಾಹು, ಕೇತು, ಗುರು, ಶುಕ್ರ ಎಲ್ಲ ತಮ್ಮ ಸ್ಥಾನದಲ್ಲೇ ಇವೆ. ಮತ್ತಾವ ಕಾರಣ ಅವಳಿಗೆ ತೊಡಕಾಗುತ್ತಿವೆ? ಇಲ್ಲೇನೋ ನಿಗೂಢತೆ ಇದೆ. ಓಹೋ, ಶಿವಾನಿಯ ಜನ್ಮ ಕುಂಡಲಿಯ ಮೇಲೆ ಯಾವುದೋ ಪದರ ಮೂಡಿದೆ. ಏನಿದು? ಯಾವುದೋ ಮಾಯಾಜಾಲ. ಯಾವುದಿದು? ಈ ಮಾಯಾಜಾಲವೇ ಅವಳಿಗೆ ಆದಿಶೇಷ ಯಾರೆಂದು ತಿಳಿದುಕೊಳ್ಳಲು ತೊಡಕಾಗಿದೆ.
ಇದು ಎಷ್ಟು ದಿನ ಹೀಗೆ ಇರುತ್ತದೆ ಅನ್ನೋದು ಗೊತ್ತಿಲ್ಲ. ಇದರಿಂದ ಮುಕ್ತಿ ಪಡೆದ ಮೇಲೆ ಶಿವಾನಿಗೆ ತ್ರಿಶೂಲನೇ ಆದಿಶೇಷ ಎನ್ನುವುದು ತಿಳಿಯುತ್ತದೆ. ಇಲ್ಲ, ಅವಳಿಗೆ ಈ ಸತ್ಯ ತಿಳಿಯಬಾರದು. ಶಿವಾನಿಗೆ ತ್ರಿಶೂಲನೇ ಆದಿಶೇಷ ಎಂದು ತಿಳಿದರೆ ತ್ರಿಶೂಲನಿಗೆ ಶಿವಾನಿಯು ಸಿಗುತ್ತಾಳೆ, ನಾಗಮಣಿಯು ಸಿಗುತ್ತದೆ. ನನ್ನ ಮೊಮ್ಮಗನ ಬಾಳು ನಾಶವಾಗುತ್ತದೆ. ನಾನದಕ್ಕೆ ಅವಕಾಶ ಕೊಡಬಾರದು. ಆದಿಶೇಷನ ಮರುಜನ್ಮದ ರಹಸ್ಯ ತ್ರಿಶೂಲನಿಗೂ ತಿಳಿಯಬಾರದು, ಶಿವಾನಿಗೂ ತಿಳಿಯಬಾರದು. ತ್ರಿಶೂಲನನ್ನು ಎದುರಿಸಲು ನನ್ನಿಂದ ಸಾಧ್ಯವಿಲ್ಲ. ತ್ರಿಶೂಲನ ವಿರುದ್ಧ ಹೋರಾಡಲು ನನ್ನ ಮೊಮ್ಮಗ ತ್ರಿವಿಕ್ರಮನನ್ನು ತಯಾರು ಮಾಡಬೇಕು. ಅವನಿಂದಲೇ ಆದಿಶೇಷನ ಕಥೆಯನ್ನು ಮುಗಿಸಬೇಕು. ಶಿವಾನಿ ಅವರೇ, ಇಲ್ಲಿ ಕಾರ್ ಬಂದು ಎದುರುಗಡೆ ನಿಂತರು ನನಗೆ ನೋಡ್ದೆ ಹೋಗ್ತಿದ್ದೀರಲ್ಲ, ಏಕೆ? ಸಾರಿ, ನೀವು ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ ತ್ರಿವಿಕ್ರಮ್. ನೋಡ್ಲಿಲ್ವೋ ಅಥವಾ ನೋಡ್ದೇ ಹತ್ರ ಹೋಗ್ತಿದ್ದೀರೋ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ತ್ರಿವಿಕ್ರಮ್? ನಿಮ್ಮ ನೋಡಿದಿದ್ರೆ ಮಾತಾಡಿಸ್ದೆ ಹೋಗ್ತಿದ್ನಾ? ಯಾರು ಗೊತ್ತು, 3 ದಿನದ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಹೋಗ್ಲಿ, ನಾನೇ ಫೋನ್ ಮಾಡೋರು ರೆಸ್ಪಾನ್ಸ್ ಕೂಡ ಇಲ್ಲ. ಅದು ಸ್ವಲ್ಪ ಬ್ಯುಸಿ ಇದೆ. ಅಂಥದ್ದೇನು? ಇನ್ನೊಂದು ದಿನ ಹೇಳ್ತೀನಿ. ಅಷ್ಟೊಂದು ಸೀಕ್ರೆಟಾ? ಹಾಗೇನಿಲ್ಲ, ನಿಮ್ಗೆ ಹೇಳಿದ್ರು ಅರ್ಥ ಆಗೋದಿಲ್ಲ. ಹಾಗೆ ಇಟ್ಸ್ ಓಕೆ, ನಿಮಗೆ ಹೇಳಬೇಕು ಅನ್ಸಾಗ್ಲೇ ಹೇಳಿ. ಸರಿ, ನೀವ್ಯಾಕೆ ನಡ್ಕೊಂಡು ಹೋಗ್ತಿದ್ದೀರಾ? ನಿಮ್ ಕಾರಲ್ಲಿ? ಮನೇಲಿದೆ. ಅಲ್ಲ, ನಮ್ಮನ್ನು ಕಾಲ್ ಮಾಡ್ಬೋದಿತ್ತಲ್ಲ, ನಾನೇ ಬಂದು ನಿಮ್ಮನ್ನು ಪಿಕ್ ಮಾಡ್ತಾ ಇದ್ದೆ. ಪರವಾಗಿಲ್ಲ, ತ್ರಿಶೂಲ್ ನನ್ನ ಇಲ್ಲಿವರೆಗೂ ಡ್ರಾಪ್ ಮಾಡಿ ಹೋದ್ರು. ತ್ರಿಶೂಲ? ಹಾ, ಅವರೇ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ನಾನೇ ಪರವಾಗಿಲ್ಲ ವಾಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಅವನಲ್ಲಿ ಸಿಕ್ಕಿದ? ಅದು ಅಲ್ಲೇ ಅಂದ್ರೆ ಅಲ್ಲೇ ಅಂದ್ರೆ ಇಲ್ಲೇ ರಸ್ತೆಯಲ್ಲಿ. ಶಿವಾನಿ ಅವರೇ, ನೀವು ನನ್ನಿಂದ ಏನೋ ಮುಚ್ಚಿಡ್ತೀರ ಅನ್ಸುತ್ತೆ. ಅದೇನು ಅಂತ ಹೇಳಿ. ಇಲ್ವಲ್ಲ, ಹಾಗೇನಿಲ್ಲ ತ್ರಿವಿಕ್ರಮ್. ನಿಮ್ಮಿಂದ ವಿಷಯ ಮುಚ್ಚಿಡ್ತಾ ಇರೋದು ನಿಜ, ಆದ್ರೆ ಆ ವಿಷಯನ ನಿಮ್ಗೆ ಹೇಳಿದ್ರು ಪ್ರಯೋಜನ ಇಲ್ಲ. ನಾಗಲೋಕದ ನೆನಪುಗಳು ಬರೋವರೆಗೂ ನಿಮ್ಗೆ ಇದೆಲ್ಲ ಗೊತ್ತಾಗಬಾರ್ದು. ಶಿವಾನಿ ಅವರೇ, ಐ ಥಿಂಕ್ ನಿಮ್ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಬನ್ನಿ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡೋಣ, ನಿಮ್ ಮೂಡ್ ಸರಿ ಆಗ್ಬೋದು. ನೀವು ಯಾವತ್ತಿದ್ರೂ ಒಂದಾಗ್ಲೇಬೇಕು. ಸುಂದ್ರಿ, ಏನಿದು? ನನ್ನ ಜೀವನದಲ್ಲಿ ಏನೇನೋ ನಡೀತಾ ಇದೆ. ಇದೆಲ್ಲ ಕನ್ಸ ನನ್ಸ ಒಂದು ಗೊತ್ತಾಗ್ತಾ ಇಲ್ಲ. ಹಾವು ಅಂದ್ರೇನೆ ಭಯ ಪಡೋ ನನ್ನ ಜೀವನದಲ್ಲಿ ಇಚ್ಛಾಧಾರಿ ನಾಗಿಣಿ ಬಂದು ನೀನು ಶಿವಾನಿ ಒಂದಾಗ್ಬೇಕು ಅಂತ ಹೇಳ್ತಾಳೆ. ಇದೆಲ್ಲ ನನ್ನ ಕೈ ನಂಬಕ್ಕೆ ಆಗ್ತಿಲ್ಲ ಸುಂದ್ರಿ. ನಂದು ನಿನ್ನ ಯಜಮಾನಿ ಸುಂದ್ರಿದು ಜನ್ಮ ಜನ್ಮದ ಅನುಬಂಧ ಅಂತೆ. ನಾನು ಯಾವತ್ತೂ ಅವಳನ್ನ ಕೈ ಬಿಡಬಾರ್ದಂತೆ, ನಾನು ಅವಳು ಒಂದಾಗ್ಬೇಕಂತೆ. ಅಮೃತ ಇದನ್ನೆಲ್ಲ ಹೇಳುವಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಸುಂದ್ರಿ? ಅಮೃತ ಹೇಳಿದಲ್ಲ ಸತ್ಯ ಅಂತ್ಯ? ಸತ್ಯನೇ ಇರತ್ತೆ. ಮದುವೆ ಅನ್ನೋದು ಸ್ವರ್ಗದ ನಿಶ್ಚಯ ಆಗಿರುತ್ತೆ ಅಂತ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ನಂದು ಶಿವಾನಿ ಜೋಡಿನೂ ಸ್ವರ್ಗದಲ್ಲಿ ನಿಶ್ಚಯ ಆಗಿದೆ ಅನ್ಸತ್ತೆ. ಅದಕ್ಕೆ ಅನ್ಸತ್ತೆ ಒಂದಲ್ಲ ಒಂದ್ ರೀತಿನಲ್ಲಿ ನಾನು ಶಿವಾನಿ ಒಂದಾಗೋ ಹಾಗೆ ಅನುಭವ ಆಗ್ತಾನೆ ಇದೆ. ಆವತ್ತು ಅದ್ಯಾವುದೋ ಜಾಗಕ್ಕೆ ಹೋದಾಗ ನಾನು ಶಿವಾನಿ ಡ್ಯಾನ್ಸ್ ಮಾಡೋ ತರ ಕಣ್ಮುಂದೆ ಬಂತು.
ಆಮೇಲೆ ಕೆಟ್ಟ ಕನ್ಸ್ ಬಿದ್ದು ಅವರಿಬ್ರು ಎಂಗೇಜ್ಮೆಂಟ್ ನ ನಾನೇ ಕ್ಯಾನ್ಸಲ್ ಮಾಡ್ಬೇಕಾಗಿ ಬಂತು. ಇವಾಗ ಅಮೃತ ಬಾಯಲ್ಲೂ ನಾನು ಶಿವಾನಿ ಒಂದಾಗ್ಬೇಕು ಅನ್ನೋ ಮಾತು ಬರ್ತಾ ಇದೆ. ಅಂದ್ರೆ ನಂದು ಶಿವಾನಿದು ಮೇಡ್ ಫಾರ್ ಈಚ್ ಅದರ್ ಜೋಡಿ ಅನ್ಸುತ್ತೆ ಅಲ್ವಾ? ಓಯ್ ಸುಂದ್ರಿ, ನಾನು ನಿಮ್ಮ ಯಜಮಾನಿ ಸುಂದ್ರಿ ಒಂದಾದ್ರೆ ಯಾರು ಖುಷಿ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ನೀನಂತೂ ತುಂಬಾ ಖುಷಿ ಪಡ್ತೀಯ ಅಲ್ವಾ? ಒಂದಂತೂ ನಿಜ, ನಿಮ್ಮ ಯಜಮಾನಿ ಸುಂದ್ರಿ ನನ್ನ ಬೈಲಿ ಹೊಡಿಲಿ ಬಡಿಲಿ ಏನ್ ಮಾಡಿದ್ರು ಸರಿ, ಅವಳ ಮನ್ಸು ಚೇಂಜ್ ಆಗಿ ನನ್ನ ಪ್ರೀತಿನ ಒಪ್ಕೊಳ್ಳೋ ಹಾಗೆ ಮಾಡೇ ಮಾಡ್ತೀನಿ. ನೋಡ್ತಾರೆ ಅಂತೂ ಈ ನಾಗಕರ್ಣಿಕ ಪುಷ್ಪನ ನಿಮ್ಮ ಯಜಮಾನಿ ಸುಂದರಿ ಕೊಡೋ ಟೈಮ್ ಬಂದೇ ಬಿಡ್ತು. ನಾಳೆನ ಈ ಹೂನ ತಗೊಂಡು ಅವಳು ಕೊಡ್ತೀನಿ. ಈ ಹೂನ ಅವಳು ಕೊಡ್ತಿದ್ದ ಹಾಗೆ ಅವಳ ಮನ್ಸು ಬದಲಾಗತ್ತೆ, ತುಂಬಾ ಖುಷಿ ಪಡ್ತಾಳೆ. ಶಿವಾನಿ ಬರ್ತಾ ಬರ್ತಾ ವಿಯರ್ಡ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ನನ್ನ ಕಾಲ್ಸ್ಗೂ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವತ್ತು ನನ್ನ ಕಾರ್ ಕೆಟ್ಟೋದಾಗ ಡ್ರಾಪ್ ಮಾಡಿ ಹೋದವರು ಇವತ್ತೇ ಸಿಗ್ತಿರೋದು. ನಾನು ನೋಡಿದಾಗ ಹ್ಯಾಪಿ ಆಗಿರ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಅವ್ರ ಮುಖದಲ್ಲಿ ಯಾವ ಹ್ಯಾಪಿನೆಸ್ ಕಾಣ್ತಿಲ್ವಲ್ಲ, ಯಾಕೆ? ಸಮಥಿಂಗ್ ಇಸ್ ರಾಂಗ್. ತ್ರಿವಿಕ್ರಮ ಬರ್ತಿದ್ದಾನೆ, ಅವನಿಗೆಲ್ಲ ವಿಷಯವನ್ನು ಹೇಳಬೇಕು. ತ್ರಿಶೂಲನ ಎದುರಿಗೆ ಹೋರಾಡಲು ಇವನನ್ನ ತಯಾರು ಮಾಡಬೇಕು. ಇದೇನಪ್ಪ, ಗಾಳಿ ಇದ್ಕಿದಂಗೆ ನಿಂತೋಯ್ತು. ಹತ್ರ ವಿಚಿತ್ರವಾಗಿದೆಯಲ್ಲ. ಮಾಯೆ, ಎಲ್ಲ ಮಾಯೆ. ಏಯ್, ಯಾರು ನೀನು? ಸತ್ಯ ನುಡಿಯೋಳು, ನಿನ್ನ ಹಿತ ಬಯಸೋಳು. ನಾನು ಯಾರು ಅಂತಾನೆ ಗೊತ್ತಿಲ್ಲ ನಿನಗೆ, ನನ್ನ ಹಿತ ಬಯಸ್ತೀಯಾ? ಸುಮ್ಮನೆ ತಲೆ ತಿನ್ಬೇಡ, ಹೋಗಿಲಿಂದ. ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಈ ಮಾಯಿಗೆ ಎಲ್ಲ ಗೊತ್ತು. ಸತ್ಯ ನುಡಿತೀನಿ, ನಿನ್ನ ಹಿತ ಬಯಸ್ತೀನಿ. ನೋಡಮ್ಮ, ನನ್ಗಿದೆಲ್ಲ ಇಷ್ಟ ಆಗಲ್ಲ. ನಿನಗೇನು ದುಡ್ಡು ತಾನೇ ಬೇಕು, ಕೊಡ್ತೀನಿ ಇರು. ಹಣ ಈ ಹಣದಿಂದ ನಿನ್ನ ಭವಿಷ್ಯ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ನೋಡಮ್ಮ, ನಿನ್ನ ಹತ್ರ ಮಾತ್ರ ನನ್ನ ಹತ್ರ ಟೈಮ್ ಇಲ್ಲ. ಭವಿಷ್ಯ ನೋಡಿತೀನಿ, ನಿನ್ ಹಿತ ಬಯಸ್ತೀನಿ, ನಿನ್ ಮುಂದೆ ಎಲ್ಲವನ್ನೂ ಹೇಳ್ತೀನಿ. ತಪ್ಪಾದ್ರೆ ತಡೆ. ದೊರೆ, ನೀನೊಬ್ಳು ರಾಜಕುಮಾರಿಯನ್ನ ಪ್ರೀತಿ ಮಾಡ್ತಿದೀಯಾ, ಅವಳಂದ್ರೆ ನಿನ್ನ ಪ್ರಾಣ. ಆ ರಾಜಕುಮಾರಿ ಪರಲೋಕದವಳು, ಸಪ್ತ ಸಾಗರ ದಾಟಿ ಬಂದಿದ್ದಾಳೆ. ಅವಳ ಹೆಸರು ಶಾ ಅಕ್ಷರದಿಂದ ಪ್ರಾರಂಭವಾಗುತ್ತೆ, ಶಿವಾನಿ. ನಿನ್ನ ಹೆಸರು ವಿಕ್ರಮ, ತ್ರಿವಿಕ್ರಮ. ತ್ರಿವಿಕ್ರಮ ಅಂದ್ರೆ 3 ಲೋಕಕ್ಕೆ ಅಧಿಪತಿ ಆಗಬೇಕಾದವನು. ನೀನು 3 ಲೋಕಕ್ಕೆ ಅಧಿಪತಿ ಆಗಬೇಕು ಅಂದ್ರೆ ಶಿವಾನಿ ನಿನಗೆ ಸಿಗ್ಬೇಕು. ಶಿವಾನಿ ನಿನಗೆ ಸಿಗ್ಬೇಕು ಅಂದ್ರೆ ನೀನ್ ನನ್ನ ಮಾತು ಕೇಳಬೇಕು. ಏನನ್ನು ಹೇಳಿ ನನ್ನ ತಲೆ ಕೆಡಿಸ್ಬೇಡ, ಇಲ್ಲಿಂದ ಹೋಗು. ದುಡುಕು ಬೇಡ ಕಣಪ್ಪ, ನನ್ನ ಇಲ್ಲಿಂದ ಕಳಿಸಿ ಸತ್ಯದ ಬಾಗ್ಲ ಆಗ್ಬೇಡ. ಏಯ್, ಈ ಇಂಟ್ರೆಸ್ಟಿಂಗ್ ಇರೋ ಟಾಪಿಕ್ ಹೇಳಕ್ಕೆ ನನ್ನ ಹತ್ರ ಟೈಮು ಇಲ್ಲ. ದೊರೆ, ಆ ರಾಜಕುಮಾರಿ ಅಂದ್ರೆ ನಿನಗೆ ತುಂಬಾ ಪ್ರೀತಿ, ಆದ್ರೆ ಆ ರಾಜಕುಮಾರಿ ನಿನಗೆ ಸಿಗೋದಿಲ್ಲ. ಏನ್ ಹೇಳ್ತಾ ಇದೀಯಾ? ಈ ದೊರೆ
ರಾಜಕುಮಾರಿನ ಕಳ್ಕೊತಾನೆ ಅಂತ ಹೇಳ್ತಿದ್ದೀನಿ. ನಾನ್ ಶಿವಾನಿನ್ ಕಳ್ಕೊತೀನ? ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ದೊರೆ, ಸತ್ಯನ ಗುರುವಾಗಿ ತಗೋಬೇಡ. ಈ ಮಾಯಿ ಹೇಳುದೆಲ್ಲ ಸತ್ಯ. ಶಿವಾನಿ ನಿನ್ನಿಂದ ದೂರ ಹೋಗ್ತಾಳೆ. ಅವಾಗಿಂದ ನೋಡ್ತಾನೆ ಇದ್ದೀನಿ. ಶಿವಾನಿ ಬಗ್ಗೆ ಮಾತಾಡ್ತಾನೆ ಇದೆಯಾ? ಅವಳು ಏನು ಅಂತ ಗೊತ್ತಾ ನಿಂಗೆ? ಅವಳನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಾ? ಗೊತ್ತು. ಆದ್ರೆ ಆ ಪ್ರೀತಿ ಕೆಲವು ದಿನಗಳು ಮಾತ್ರ. ಅದ್ ಹೇಗೆ ಹೇಳ್ತೀಯಾ? ನಿನಗೆ ಇವತ್ತಿಂದ ಕಾಣಿಸ್ತಾ ಇದೆ. ನಾನ್ ನುಡಿತಾ ಇರೋದು ಭವಿಷ್ಯ. ನನಗ್ ಕಾಣ್ತಾ ಇರೋದು ಭವಿಷ್ಯ. ಶಿವಾನಿ ನಿನ್ನ ಕೈ ತಪ್ಪಿ ಹೋಗ್ತಾಳೆ. ಹಾಗಾಗ್ಬಾರ್ದು ಅಂದ್ರೆ ನೀನು ನಾನು ಹೇಳ್ದಂಗೆ ಕೇಳ್ಬೇಕು. ನಾನು ಹೇಳ್ದಂತೆ ನಡ್ಕೋಬೇಕು. ನನ್ನನ್ನೇನ್ ದಡ್ಡ ಅನ್ಕೊಂಡಿದ್ಯಾ? ನೀನ್ ಹೇಳೋ ಕತೆಲ್ಲ ನಂಬಕ್ಕೆ? ಹೋಗು. ಇವತ್ತಿಂದ ನಾಳೆ ಸತ್ಯ ಏನು ಅಂತ ನಿನಗೆ ಗೊತ್ತಾಗುತ್ತೆ. ನಿನ್ನಲ್ಲಿರೋ ಪ್ರೀತಿ ಹುಚ್ಚಾಗುತ್ತೆ. ಆ ಹುಚ್ಚು ಕಿಚ್ಚಾಗುತ್ತೆ. ಆವಾಗ ನೀನೇ ನನ್ನನ್ನು ಹುಡುಕೊಂಡು ಬರ್ತೀಯ. ಹಾಯ್ ಮೇಡಮ್, ಏನ್ ಫುಲ್ ಖುಷಿಯಾಗಿದ್ದೀರಾ? ಏನ್ ವಿಷಯ? ಅದೆಲ್ಲ ನಿನಗೆ ಯಾಕೆ? ಎಲ್ಲಾನು ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅದು ಕರೆಕ್ಟ್. ನೀವೇನ್ ಹೇಳಿದ್ರು ನಾನೇ ಅರ್ಥ ಮಾಡ್ಕೋಬೇಕು. ಅದೇ ಅಲ್ವಾ ನಿಜವಾದ ಪ್ರೀತಿ? ಇನ್ನ ಬಿಟ್ಟಿಲ್ವಾ ಇದನ್ನ ನೀನು ಹೀಗ್ ಮಾಡ್ತಿದ್ಯಾ ಅಂತ ತ್ರಿವಿಕ್ರಮ್ ಅವ್ರಿಗೆ ಗೊತ್ತಾದ್ರೆ ಸುಮ್ನೆ ತೊಂದರೆ ಸಿಕ್ಕಾಕೋದ್ಯಾ? ಆ ಭಯ ನನಗಿಲ್ಲ ಮೇಡಮ್. ಯಾಕಂದ್ರೆ ನನ್ನ ಕಾಪಾಡಕ್ ನೀವಿದ್ದೀರಲ್ಲ. ಅಂದ್ರೆ ನೀವು ನನ್ನ ಹತ್ರ ಬಾಯ್ ಬಿಟ್ಟು ಹೇಳ್ದಿರ್ಬೋದು, ಆದ್ರೆ ನಿಮ್ ಮನ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತು. ನಿನಗೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ. ನಾಗಕರ್ಣಿಕ ಪುಷ್ಪ ನೋಡಿದ್ರಾ ಹೇಗ್ ನಿಮ್ ಮುಖ ಅರಳು ಬಿಡ್ತು. ಮೇಡಮ್, ನಿಮ್ಮನ್ನ ಹೇಗೆ ಖುಷಿ ಪಡಿಸ್ಬೇಕು ಅನ್ನೋ ಫಾರ್ಮುಲಾ ನನ್ನ ಹತ್ರ ಇದೆ. ಅದರಲ್ಲಿ ಇದು ಒಂದು. ಸದ್ಯಕ್ಕೆ ಇದು ತಗೊಳ್ಳಿ. ಮೇಡಮ್, ನೀವು ತುಂಬಾ ಇಷ್ಟಪಡೋ ಹೂ ನಿಮ್ ಕಣ್ಮುಂದೆ ಇದೆ. ಆದ್ರೂ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀರಲ್ಲ. ತಗೊಳ್ಳಿ ಮೇಡಮ್. ತಗೋತೀನಿ. ಆದ್ರೆ ನಾನು ತಗೊಂಡ್ಮೇಲೆ ಏನೇನೋ ಹೇಳೋ ಹಾಗಿಲ್ಲ, ಏನೂ ಅಂದ್ಕೊಳ್ಳೋ ಹಾಗೂ ಇಲ್ಲ. ಆಯ್ತು, ತಗೊಳ್ಳಿ. ನಿಮ್ಗೆ ಎಲ್ಲಿ ಸಿಕ್ತು ಇದು? ಹೇಗ್ ತಂದ್ರಿ? ಅಷ್ಟು ಸುಲಭವಾಗಿ ಸಿಕ್ತಾ? ಅಷ್ಟು ಸುಲಭವಾಗಿ ಸಿಗೋದಿಲ್ವಲ್ಲ, ತುಂಬಾ ಕಷ್ಟ ಆಗಿರ್ಬೇಕಲ್ವಾ? ಮೇಡಮ್, ನೀವ್ ಇಷ್ಟಪಟ್ಟು ಬೇಕು ಅಂತಂದ್ರೆ ಹನುಮಂತಂತರ ಹಿಮಾಲಯನೇ ಹೊತ್ಕೊಂಡ್ ಬರ್ತೀನಿ. ಅಂತದ್ರಲ್ಲಿ ಒಂದ್ ಹೂ ತಂದ್ಕೊಡಕ್ಕಾಗಲ್ವಾ ಮೇಡಮ್? ಇಷ್ಟ ಆದವ್ರು ಇಷ್ಟಪಡೋದನ್ನ ಕಷ್ಟ ಆದ್ರೂ ತಂದ್ಕೊಡ್ಬೇಕಂತೆ. ನೋಡು, ನಾನ್ ಹೂ ತಗೋಬೇಕಾದ್ರೆ ಏನೋ ಅಂದ್ಕೊಡಲ್ಲ ಅಂತ ಮಾತು ಕೊಟ್ಟೆ ತಾನೆ. ಈಗ ನೋಡಿದ್ರೆ ಹೀಗ್ ಮಾತಾಡ್ತಿದ್ಯಾ. ನನಗ್ ಹೂ ಬೇಡ. ಮೇಡಮ್, ಒಂದ್ಸತಿ ಇಸ್ಕೊಂಡ್ಮೇಲೆ ವಾಪಸ್ ಕೊಡೋಂಗಿಲ್ಲ. ನನಗ್ ಗೊತ್ತಿತ್ತು ನೀನ್ ಹೀಗೆ ಮಾತಾಡ್ತೀಯ ಅಂತ. ನಿನ್ ಬುದ್ಧಿ ಎಲ್ ಬಿಡ್ತೀಯ? ಗೊತ್ತಿದ್ಮೇಲೆ ಯಾಕೆ ತಗೊಂಡ್ರಿ? ನನ್ ಮೇಲಿರೋ ಪ್ರೀತಿಯಿಂದ ತಾನೆ? ಅಲ್ಲ, ಕಾಳಜಿಯಿಂದ. ನೀನ್ ಕಷ್ಟಪಟ್ಟು ತಂದಿದ್ಯಾ ಅನ್ನೋ ಕಾಳಜಿಯಿಂದ ತಗೊಂಡೆ ಅಷ್ಟೆ. ಕರೆಕ್ಟ್. ಕಾಳಜಿ ಅನ್ನೋದು ಯಾರ ಮೇಲಿರುತ್ತೆ? ನಮ್ಗ್ ಹತ್ರ ಇದ್ದವ್ರು ಯಾರ ಮೇಲೆ ಬೇಕಾದ್ರೂ ಬರುತ್ತೆ. ನೋಡಿದ್ರೆ ಮೇಡಮ್, ನಾನ್ ನಿಮ್ಗೆ ಹೇಳಿದ್ದೆ ಒಂದಲ್ಲ ಒಂದ್ ದಿವಸ ನಾನು ನಿಮ್ಗೆ ಇಷ್ಟ ಆಗ್ತೀನಿ, ಹತ್ರ ಆಗೇ ಆಗ್ತೀನಿ ಅಂತ. ಎಷ್ಟು ಬೇಗ ಹತ್ರ ಆಗೋದೆ? ನಾನು ಹೇಳಿದ್ದು ನೀನ್ ನನಗ್ ಹತ್ರ ಆಗಿದ್ಯಾ ಅಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತಲ್ಲ. ನೀನ್ ಏನೇನೋ ಅಂದ್ಕೊಂಡ್ರೆ ನಾನು ಈ ಹೂವನ್ನ ಎಸಿತೀನಿ ಅಷ್ಟೇ. ಓಹೋ, ಹೂನ್ ಎಸೆದ್ ಬಿಡ್ತೀರಾ? ಹೆಸರಿ ನೋಡೋಣ, ಹೆಸರಿ. ನೋಡಿದ್ರಾ? ನಿಮ್ಗೆ ಎಸೆಕ್ ಮನ್ಸು ಬರ್ತಾ ಇಲ್ಲ. ಯಾಕೆ ಹೇಳಿ? ನಿಮ್ ಮನ್ಸಲ್ಲಿ ನಾನಿದ್ದೀನಿ. ನನ್ನ ಪ್ರೀತಿ ನಿಮ್ಮನ್ನು ತಡೀತಾ ಇದೆ. ನೋಡು ತ್ರಿಶೂಲ್, ನಾನು ಈ ಹೂನ ಎಸಿಲಿಲ್ಲ ಅಂದ ತಕ್ಷಣ ನನಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತಲ್ಲ. ನನ್ಗೆ ಈ ಹೂ ತುಂಬಾ ಇಷ್ಟ ಅಂತ.
ಈಗ ನಾನು ಆ ಪಾರಿವಾಳನು ತುಂಬಾ ಇಷ್ಟಪಡ್ತೀನಿ. ಹಾಗಂತ ಅದನ್ನ ಮದ್ವೆ ಆಗಕ್ಕಾಗುತ್ತಾ? ಹುಚ್ಚುಚ್ಚಾಗಿ ನಾನು ಮಾತಾಡ್ಬೇಡ. ನೀವ್ ಏನೇ ಹೇಳ್ಬೋದು ಮೇಡಮ್, ಆದ್ರೆ ನನ್ನ ಪ್ರಯತ್ನ ಮಾತ್ರ ಸಕ್ಸಸ್ ಆಗ್ತಾ ಇದೆ, ಅದಂತೂ ಸತ್ಯ. ಮೇಡಮ್, ನಿಮಗೆ ನನ್ನ ಮೇಲೆ ಪೂರ್ತಿಯಾಗಿ ಲವ್ ಆಗೋ ಹಾಗೆ ಮಾಡೇ ಮಾಡ್ತೀನಿ, ನೋಡ್ತಾ ಇರಿ.